ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಭಗತ್ ಸಿಂಗ್ ಅಸೋಸಿಯೇಷನ್. ಸೊ ನೋ ಸೇಫ್ಟಿ ಫಾರ್ ಗರ್ಲ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವಿವತ್ತು ಪಬ್ಲಿಕ್ನ ಮೀಟ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಬನ್ನಿ ಅವ್ರ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ನೋಡೋಣ. ಹೆಣ್ಮಕ್ಳಿಗೆ ಇದು ಸುರಕ್ಷಿತವಾಗಿರೋದಂಥ ಮೆಸೇಜ್ನ ಕೊಡ್ತಾರೆ. ಸುಮ್ಮನೆ ರೀಲ್ಸಲ್ಲಿ ಅದರಲ್ಲಿ ಏನೇನೋ ನೋಡ್ತಾ ಇರ್ತೀವಿ. ನೋಡ್ತಾ ಇದ್ದೀರಲ್ವಾ, ನಾವು ಭಗತ್ ಸಿಂಗ್ ಅಸೋಸಿಯೇಷನಿಂದ ಬಂದಿರೋದು. ಸೊ ನಮ್ಮ ಭಗತ್ ಸಿಂಗ್ ಅಸೋಸಿಯೇಷನಿಂದ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ. ಅದರಲ್ಲಿ ನೋ ಸೇಫ್ಟಿ ಫಾರ್ ಗರ್ಲ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ವುಮೆನ್ಸ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ನೀವು ಅಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ನೋಡ್ತಿರ್ಬೋದು, ಯಾವ ಥರ ಚೈನ್ ಸ್ನ್ಯಾಚಿಂಗ್ ಇರ್ಬೋದು, ಅಥವಾ ಮೊಬೈಲ್ ಕಳ್ತನ ಇರ್ಬೋದು, ಈವನ್ ವುಮೆನ್ ಹರಾಸ್ಮೆಂಟ್ ಇರ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಏನು ಅನಿಸುತ್ತೆ ಮ್ಯಾಮ್? ಏನು ಅನಿಸುತ್ತೆ ಮ್ಯಾಮ್, ಎಲ್ಲ ಏನೂ ಸರಿಗಿಲ್ಲ. ನೋಡಿದ್ರೆ ಬೇಜಾರಾಗುತ್ತೆ. ಅದು ಬಿಟ್ಟರೆ ಏನು ಮಾಡೋಕ್ಕಾಗುತ್ತೆ? ನಾವು ಎಲ್ಲರೂ ತಿಳ್ಕೊಬೇಕಲ್ವಾ ಆ ಥರ ಮಾಡಬಾರ್ದು ಅಂತ. ಅದೇ ಅವ್ರ ಮನೆ ಹೆಣ್ಮಕ್ಳಿಗಾದರೆ ಸುಮ್ಮನೆ ಇರಲ್ಲ ಅಲ್ವಾ. ನೋಡ್ಕೋಬೇಕು ಅವರು. ಸೊಸೈಟಿಲಿ ಈ ಗೌರ್ಮೆಂಟ್ಸ್ದವರು ಎಲ್ಲ ಸ್ಟ್ರಿಕ್ಟಾಗಿ ಮಡಿಕೋಬೇಕು, ಅಂದರೆ ಚೆನ್ನಾಗಿರುತ್ತೆ. ಈ ಥರ ಯಾವ್ದಾದ್ರು ಒಂದು ಸಿಚುವೇಶನ್ ನೀವು ಫೇಸ್ ಮಾಡಿದ್ದೀರಾ? ಇಲ್ಲ ಮ್ಯಾಮ್, ಮಾಡಿಲ್ಲ ಆ ಥರ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಸಿಂಗ್ ಅಸೋಸಿಯೇಷನ್ ಮೇಡಮ್. ಸೊ ನಾವೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ವಿ. ಅದರಲ್ಲಿ ನೋ ಸೇಫ್ಟಿ ಫಾರ್ ಗರ್ಲ್ಸ್ ಅಂತ ಒಂದು ಕಂಟೆಂಟ್ ಇಟ್ಕೊಂಡು ಸೇಫ್ಟಿ ಅವೇರ್ನೆಸ್ ಬಗ್ಗೆ ಪ್ರತಿಯೊಬ್ಬರು ಪಬ್ಲಿಕ್ಕಿಗೂ ಮಾಹಿತಿ ನೀಡ್ತಾ ಬಂದಿದ್ದೀವಿ. ಆದರೆ ಇವತ್ತಿನ ದಿನ ಏನಪ್ಪ ಒಂದು ವಿಶೇಷತೆ ಅಂದರೆ, ನೇರವಾಗಿ ನಾವು ಪಬ್ಲಿಕ್ನೇ ಮೀಟ್ ಮಾಡ್ತಾಯಿದ್ದೀವಿ, ಅವರ ಒಂದು ಸೇಫ್ಟಿ ಬಗ್ಗೆ ಕೇಳ್ತಾ ಇದ್ದೀವಿ. ನಾವು ಆಲ್ರೆಡಿ ನಮ್ಮ ಭಗತ್ ಸಿಂಗ್ ಅಸೋಸಿಯೇಷನ್ ಮೆಂಬರ್ ಬಂದು ನಿಮ್ಮನ್ನ ಇಂಟರ್ವ್ಯೂ ಮಾಡಿದ್ದಾರೆ. ನೀವು ಸಾಕಷ್ಟು ಮಾಹಿತಿನ ನಮ್ಮ ಮುಂದೆ ಹಂಚ್ಕೊಂಡಿದ್ದೀರಿ ಮೇಡಮ್. ಸೊ ನೀವು ಹೇಳ್ದಂಗೆ ಯಾವತ್ತೂ ನಿಮ್ಮ ಲೈಫಲ್ಲಿ ಆ ಥರ ಒಂದು ಘಟನೆ ನಡೀಬಾರ್ದು ಅಂತ ನಾವು ಕೇಳ್ಕೊತೀವಿ. ಸೊ ಮೇಡಮ್, ಈಗ ನಿಮಗೊಂದು ನಾವೊಂದು ಸೆಲ್ಫ್ ಡಿಫೆನ್ಸ್ ಹೇಳ್ಕೊಡ್ತಿದ್ದೀವಿ ಮೇಡಮ್. ನೀವು ಹೆಚ್ಚಿನ ಸೆಲ್ಫ್ ಡಿಫೆನ್ಸ್ಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೇಡಮ್. ಮತ್ತು ಯೂಟ್ಯೂಬ್ ಚಾನಲ್ ಸುಮಾರು ವೀಡಿಯೋಸ್ ಇದೆ ನೋಡಿ. ಸೊ ಇವತ್ತು ನಿಮಗೊಂದು ಸೆಲ್ಫ್ ಡಿಫೆನ್ಸ್ ಹೇಳ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್. ಮೇಡಮ್, ನಾನು ಆಗಲೇ ಹೇಳಿದಾಗೆ ನಿಮಗೆ ಇವತ್ತೊಂದು ಸೆಲ್ಫ್ ಡಿಫೆನ್ಸ್ ಹೇಳ್ಕೊಡ್ಬೇಕು ಅಂತ ಬಂದಿದ್ದೀವಿ. ನೀವು ಹೇಳಿ ಮೇಡಮ್, ನಿಮ್ಗೆ ಯಾವ ರೀತಿ ಒಂದು ಸೆಲ್ಫ್ ಡಿಫೆನ್ಸು ಹೇಳ್ಕೊಡ್ಬೇಕು ನಾವು? ಚೈನ್ ಸ್ನ್ಯಾಕಿಂಗ್ ಬಗ್ಗೆ ಹೇಳ್ಕೊಡಿ. ಥ್ಯಾಂಕ್ ಯು ಮೇಡಮ್. ಯಾಕಂದರೆ ಈಗಿನ ದಿನಗಳಲ್ಲಿ ಚೈನ್ ಸ್ನ್ಯಾಕಿಂಗ್ ಅನ್ನೋದು ತುಂಬ ಇದೆ. ಸೊ ಯಾಕಂದರೆ ಹೆಣ್ಮಕ್ಳುಗಳು ಪಾಪ ನಡ್ಕೊಂಡು ಹೋಗ್ತಾ ಇರೋ ಚೈನ್ ಸ್ನ್ಯಾಕ್ ಆಗುತ್ತೆ. ಸೊ ಮನೆ ಹತ್ರ ಇದನ್ನು ಚೈನ್ ಸ್ನ್ಯಾಕ್ ಮಾಡ್ತಾ ಇರ್ತಾರೆ. ಸೊ ಯಾವ ರೀತಿ ಈಗ ನೀವೇನಾದರೂ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಪಾರ್ಕಲ್ಲಿ ಚೈನ್ ಸ್ನ್ಯಾಕ್ ಯಾರಾದರೂ ಬಂದು ಯಾವ ರೀತಿ ತಪ್ಪಿಸ್ಕೊಬೋದು ಅನ್ನೋದನ್ನು ಹೇಳ್ಕೊಡ್ತೀವಿ ಮೇಡಮ್. ಮೇಡಮ್, ನೀವು ಹೇಳಿದಾಗೆ ಒಂದು ಚೈನ್ ಸ್ನ್ಯಾಕಿಂಗ್ ಸಂದರ್ಭದಲ್ಲಿ ಯಾವ ರೀತಿ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೇಳಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಮೇಡಮ್, ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಮೇಡಮ್. ರೇಖಾ ಸರ್. ರೇಖಾ ಮೇಡಮ್ ಹೇಳ್ದಂಗೆ ನಾವು ಇವತ್ತಿನ ದಿನ ಸುಮಾರು ಚೈನ್ ಸ್ನ್ಯಾಕಿಂಗ್ ನೋಡ್ತಾ ಇರ್ಬೋದು. ಎಕ್ಸಾಂಪಲ್ ನೋಡಿ, ಇವಾಗ ಯಾರೋ ಒಬ್ಬ ಅನ್ನೋನ್ ಪರ್ಸನ್ನು ನಿಮ್ಮನ್ನ ಚೈನ್ ನೋಡಿ, ಇದು ಚೈನ್ ಕಾಣ್ತಿದೆ ಅಲ್ವಾ. ಸೊ ಈ ಥರ ಚೈನನ್ನು ಸ್ನ್ಯಾಕ್ ಮಾಡೋಕ್ಕೆ ಬಂದಾಗ ಕಾಮನಾಗಿ ಪಬ್ಲಿಕ್ ಏನು ಮಾಡ್ತಾರೆ, ಒಂದು ತೀಫು ರಾಬರ್ ಅನ್ನೋನ್ ಪರ್ಸನ್ ಹಿಂದಕ್ಕೆ ಹೋಗ್ತಾನೆ, ಅದೇ ಸಮಯದಲ್ಲಿ ಪಬ್ಲಿಕ್ಕು ಹಿಂದಕ್ಕೆ ಹೋಗ್ತಾರೆ. ಆವಾಗ ಫೋರ್ಸ್ಗೆ ಏನಾಗುತ್ತೆ, ಚೈನ್ ಬ್ರೇಕ್ ಆಗುತ್ತೆ. ಒಂದು ತಿಳ್ಕೊಳ್ಳಿ, ಗೋಲ್ಡು ಸುಳ್ನಾಗ ಬ್ರೇಕ್ ಆಗಲ್ಲ ಅಲ್ಲ ಮೇಡಮ್. ಅವ್ನು ಎಳೆಯೋ ಫೋರ್ಸ್ಗೂ ನಾವು ಹಿಂದೆ ಹೋಗೋ ಫೋರ್ಸ್ಗೂ ಏನಾಗುತ್ತೆ, ಕಟ್ ಆಗುತ್ತೆ. ಸೊ ಇಲ್ಲಿ ದಯವಿಟ್ಟು ಎಲ್ಲ ಪಬ್ಲಿಕ್ಕು ನೋಡಿ ಅವೇರ್ ಆಗಬೇಕು. ನೀವು ಕಿರ್ಚ್ಕೊಳ್ಳೋದು ಓಕೆ, ಅದು ಒಂದು ಸೆಲ್ಫ್ ಡಿಫೆನ್ಸು. ಜೋರಾಗಿ ಕಿರ್ಚ್ಕೊಂಡ್ರೆ ಯಾರಾದರೂ ಹತ್ರ ಇದ್ದರೆ ಬರ್ತಾರೆ. ಒಂದು ವೇಳೆ ಯಾರೂ ಇಲ್ಲ, ಅವಾಗ ಏನಾಗುತ್ತೆ, ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಬೇಕು. ನಿಮ್ಗೊಂದು ಈಸಿ ಟ್ರಿಕ್ ಕೇಳ್ಕೊಡ್ತೀನಿ ಕೇಳಿ ನೋಡಿ. ಇಲ್ಲಿ ಚೈನ್ ಸ್ನ್ಯಾಕ್ ಮಾಡ್ಬೇಕಾದ್ರೆ ಈ ಥರ ನಿಮ್ಮೊಂದು ಕಳ್ಳ ಅನ್ನೋನ್ ಪರ್ಸನ್ ಈ ಥರ ಚೈನ್ ಎಳೆದಿಟ್ಕೊಂಡಿರ್ತಾನೆ. ನೀವು ನಿಮ್ಮ ಒಂದು ಫಿಂಗರ್ ಇದೆಯಲ್ಲ, ಲೆಫ್ಟ್ ಹ್ಯಾಂಡ್ ತಮ್ ಫಿಂಗರು ಜಸ್ಟ್ ಹ್ಯಾಂಡ್ಸ್ ಅಪ್, ನೀವು ಏನು ಬೇಕಾದ್ರೂ ಆ್ಯಕ್ಟಿವ್ ಮಾಡ್ಬೋದು. ಹ್ಯಾಂಡ್ಸ್ ಅಪ್, ನಾನೇ ಚೈನ್ ಬಿಟ್ಕೊಡ್ತೀನಿ ಅಂದ್ಬಿಟ್ಟು ನಿಮ್ಮ ಲೆಫ್ಟ್ ಹ್ಯಾಂಡ್ ತಮ್ ಫಿಂಗರ್ ಇದೊಂದು ತಮ್ ಫಿಂಗರ್ ಜಸ್ಟ್ ಈ ಥರ ರೊಟೇಟ್ ಮಾಡಿ ನೋಡಿ. ಒಂದೇ ಒಂದು ನೀವು ನೋಡ್ತಾ ಇದ್ದೀರಾ, ದಯವಿಟ್ಟು ನೋಡಿ. ಇಲ್ಲಿ ಪಬ್ಲಿಕ್ಕು ಅವ್ರನ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನೋಡಿ. ಒಬ್ಬ ಅನ್ನೋನ್ ಪರ್ಸನ್ ಅವ್ರು ಚೈನ್ ಸ್ನ್ಯಾಕ್ ಮಾಡೋದಕ್ಕೆ ನೋಡಿ ಕಾಣ್ತಾ ಇದೆ ಅಲ್ವಾ, ಚೈನ್ ಸ್ನ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಸೊ ನಾವು ಇವಾಗ ಅವ್ರಿಗೆ ತೋರಿಸ್ಕೊಟ್ಟಿದ್ದೀವಿ, ಒಂದು ಅವೇರ್ನೆಸ್ ಕೊಟ್ಟಿದ್ದೀವಿ ಯಾವ ರೀತಿ ತಪ್ಪಿಸ್ಕೊಬೇಕು ಅಂತ. ಮೇಡಮ್ ನೋಡಿ, ಮೇಡಮ್ ಟ್ರೈ ಮಾಡಿ. ನೋಡ್ತಾ ಇದ್ದೀರಲ್ವಾ? ಓಕೆ ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಏನಿಸ್ತು ಮೇಡಮ್ ನಿಮಗೆ? ಸೂಪರ್ ಸರ್, ಇದು ಹೆಲ್ಪ್ಫುಲ್ ಇದೆ. ಎಲ್ಲರೂ ಟ್ರೈ ಮಾಡಬೇಕು. ತಮಗೆ ಎಕ್ಸ್ಪೀರಿಯನ್ಸ್ ಆದಾಗ ಖಂಡಿತ ಟ್ರೈ ಮಾಡಬೇಕು. ಒಳ್ಳೆಯದು, ಚೆನ್ನಾಗಿದೆ. ಥ್ಯಾಂಕ್ ಯು. ನಾವು ಕಾಪಾಡ್ಕೊಳ್ಳೋಕ್ಕೆ ಇದೊಂದು ಸೂಪರ್ ಅಂತ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಥ್ಯಾಂಕ್ ಯು. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರಂಥ ಎಲ್ಲ ವೀಕ್ಷಕರಿಗೂ ನಾನು ಒಂದೇ ಹೇಳೋದು, ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಸುಮಾರು ವೀಡಿಯೋಸ್ಗಳು ಸೆಲ್ಫ್ ಡಿಫೆನ್ಸ್ ಬಗ್ಗೆ ಸುಮಾರು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ವಿ. ದಯವಿಟ್ಟು ನೀವು ಸಪೋರ್ಟ್ ಮಾಡಿ. ಮೇಡಮ್, ನಿಮ್ಮಿಂದ ಒಂದೆರಡು ಮಾತು ಇಷ್ಟೊತ್ತು ನೋಡಿದ್ರಿ, ಬಂದು ನಮ್ಮ ಜೊತೆ ಮಾತಾಡಿದ್ರಿ, ಹಾಗೂ ನೀವೇ ಸೆಲ್ಫ್ ಡಿಫೆನ್ಸ್ ಕೈಯಾರ ಮಾಡಿದ್ರಿ. ಸೊ ಪಬ್ಲಿಕ್ಕಿಗೆ ಒಂದು ಮಾತು ಮೇಡಮ್, ಮೆಸೇಜು. ಭಗತ್ ಸಿಂಗ್ ಅಸೋಸಿಯೇಷನ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಎಲ್ಲ ವೀಡಿಯೋಸ್ನೂ ನೋಡಿ, ಎಲ್ಲರೂ ಸುರಕ್ಷಿತವಾಗಿರಿ. ನಾನು ಕೂಡ ಫಾಲೋ ಮಾಡಿ ಎಲ್ಲನೂ ನೋಡ್ಕೋತೀನಿ ಮೇಡಮ್. ನೀವು ಯಾಕಂದರೆ ಹೆಣ್ಮಕ್ಳಿಗೆ ಇದು ಸುರಕ್ಷಿತವಾಗಿರೋದಂಥ ಮೆಸೇಜ್ನ ಕೊಡ್ತಾರೆ. ಸುಮ್ಮನೆ ರೀಲ್ಸಲ್ಲಿ ಅದರಲ್ಲಿ ಏನೇನೋ ನೋಡ್ತಾ ಇರ್ತೀವಿ. ಆ ಥರ ಡ್ಯಾನ್ಸ್ ಮಾಡೋದು, ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡಿರೋದು ನೋಡ್ತೀವಿ. ಇದನ್ನೇ ಹೆಲ್ಪ್ಫುಲ್ ಆಗಿರುತ್ತೆ ಅಲ್ವಾ. ಹೆಣ್ಮಕ್ಳು ಚೈನ್ ಹಾಕೊಂಡು ಓಡಾಡ್ತಾರೆ. ಈಗ ಬೇರೆ ಬಂಗಾರ ಬೆಲೆ ಜಾಸ್ತಿ, ಅದಕ್ಕೋಸ್ಕರ ಆದರೂ ಬಂಗಾರ ಹಾಕೊಳ್ಳೋರು, ಆಗದೇ ಇರೋರು ನೋಡಬೇಡಿ, ಹಾಕೊಳ್ಳೋರು ನೋಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಮೇಡಮ್. ನೋಡೋ ಬದಲು ಇದನ್ನು ಫಾಲೋ ಮಾಡಿ ನೋಡಿದ್ರೆ ನಮಗೆ ಯೂಸ್ ಆಗುತ್ತೆ.
ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಥ್ಯಾಂಕ್ ಯು.